ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ನಮಗೆ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಹತ್ತಿರದಲ್ಲಿದೆ. ಕೆಲವೊಬ್ಬರು 21ನೇ ತಾರೀಕು ಆಚರಣೆ ಮಾಡ್ತಾರೆ, ಇನ್ನು ಕೆಲವೊಬ್ಬರು 28ನೇ ತಾರೀಕು ಆಚರಣೆ ಮಾಡ್ತಾರೆ. ಆದರೆ ಯಾವಾಗಲೇ ಮಾಡಿದ್ರೂ ಕೂಡ ಶ್ರಾವಣ ಮಾಸದಲ್ಲಿ ನಾವು ಇನ್ನೂ ವಿಶೇಷವಾಗಿ ಲಕ್ಷ್ಮೀ ಪೂಜೆಗಳನ್ನ ಮಾಡ್ತೇವೆ. ಯಾವುದೆಲ್ಲ ಅನ್ನೋದಾದರೆ ವರಮಹಾಲಕ್ಷ್ಮಿ, ಸಂಪತ್ ಗೌರಿ ಅಂದರೆ ಶುಕ್ರ ಗೌರಿ ಪೂಜೆ, ಜೊತೆಯಲ್ಲಿ ವೈಭವ ಲಕ್ಷ್ಮಿ, ಮೂರೂ ಪೂಜೆಗಳು ನಾವು ಶುಕ್ರವಾರವೇ ಬರುವಂಥದ್ದು. ನೀವು 21 ಆದರೂ ಮಾಡಿ, 28 ಆದರೂ ಮಾಡಿ, ಆ ಒಂದು ಸಮಯದಲ್ಲಿ ನಾವು ಈ ಮೂರೂ ಪೂಜೆಯನ್ನು ಆಚರಣೆ ಮಾಡ್ತೇವೆ. ಹಾಗಾಗಿ ಇವತ್ತು ನಾನು ನಿಮಗೆ ಅದರ ಬಗ್ಗೆನೇ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಈ ಮೂರೂ ಪೂಜೆಗಳನ್ನು ಒಟ್ಟಿಗೆ ಮಾಡುವುದು ಹೇಗೆ, ಹಾಗೆಯೇ ಈ ಮೂರೂ ದೇವರಗಳ ಬಗ್ಗೆ ನಾನು ಇವತ್ತು ನಿಮಗೆ ಸಂಕ್ಷಿಪ್ತ ಮಾಹಿತಿ ಕೊಡ್ತೇನೆ. ಈಗ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ವರಮಹಾಲಕ್ಷ್ಮಿ, ಸಂಪತ್ ಗೌರಿ ಮತ್ತು ವೈಭವ ಲಕ್ಷ್ಮಿ ಎಲ್ಲರೂ ಒಂದೇನಾ ಅನ್ನೋದ್ರ ಬಗ್ಗೆ ಮೊದಲು ತಿಳಿಸ್ಕೊಡ್ತೇನೆ. ನೋಡಿ, ಮೊದಲು ವರಮಹಾಲಕ್ಷ್ಮಿ ಅಂತ ಬಂದಾಗ ನಾವು ಏನಕ್ಕೆ ವರಮಹಾಲಕ್ಷ್ಮಿ ಹಬ್ಬನ ಪೂಜೆ ಮಾಡ್ತೇವೆ ಅಮ್ಮನವ್ರನ್ನ ಅನ್ನೋದಾದರೆ, ಲಕ್ಷ್ಮೀ ದೇವಿಯನ್ನು ವರಗಳನ್ನು ನೀಡುವ ಮಹಾಲಕ್ಷ್ಮಿಯ ರೂಪದಲ್ಲಿ ನಾವು ಆರಾಧನೆ ಮಾಡ್ತೇವೆ. ಹಾಗಾಗಿ ಸೌಭಾಗ್ಯ, ಐಶ್ವರ್ಯ, ಕುಟುಂಬ ಕ್ಷೇಮ, ಸಂತಾನ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಕೇಳಿಕೊಂಡು ನಾವು ಪೂಜೆ ಮಾಡ್ತೇವೆ. ಅದೇ ರೀತಿಯೇ ಈಗ ಎರಡನೇದೇನಪ್ಪ ಅಂದರೆ ವೈಭವ ಲಕ್ಷ್ಮಿ ಮತ್ತು ವರಮಹಾಲಕ್ಷ್ಮಿ ಸ್ವಲ್ಪ ಹತ್ರದಲ್ಲೇ. ಅಂದರೆ ಯಾವ ರೀತಿ ಅಂತಂದರೆ, ವೈಭವ ಅಂತಂದರೆ ಹೆಸರಿನಲ್ಲಿ ಇರುವಂತೆ ಐಶ್ವರ್ಯ, ಸಮೃದ್ಧಿ, ಸೌಭಾಗ್ಯ, ಜೀವನದಲ್ಲಿ ಒಂದು ಶುಭ ಸಮೃದ್ಧಿ ಹೆಚ್ಚಾಗುವಂಥದ್ದು. ಹಾಗಾಗಿ ವರಮಹಾಲಕ್ಷ್ಮಿ, ವೈಭವ ಲಕ್ಷ್ಮಿ ಒಟ್ಟಿಗೆ ಮಾಡುವಂಥ ಪೂಜೆ ಆಗಿರುತ್ತದೆ. ಅದರಲ್ಲಿ ನಿಮಗೆ ವ್ಯತ್ಯಾಸಗಳಿರುವುದಿಲ್ಲ. ಆದರೆ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ರೀತಿಯಲ್ಲಿ ವೈಭವ ಲಕ್ಷ್ಮಿಯನ್ನು ಆಚರಣೆ ಮಾಡ್ತಾರೆ. ಹಾಗೆಯೇ ಮೂರನೇದೇನಪ್ಪ ಅಂತಂದರೆ, ಈಗ ಸಂಪತ್ ಗೌರಿ, ಸಂಪತ್ ಲಕ್ಷ್ಮಿ ಅಂತ ಅನ್ನೋದಿಲ್ಲ ನಾವು. ಈಗ ಸಂಪತ್ ಶುಕ್ರವಾರ ಪೂಜೆ ಅಂತಲೇ ಅಂತೀವಿ, ಸಂಪತ್ ಶುಕ್ರ ಗೌರಿ ಪೂಜೆ ಅಂತಲೇ ಕರಿತೀವಿ. ಅದರಲ್ಲಿ ವ್ಯತ್ಯಾಸ ಏನು ಬಂತಪ್ಪ ಅಂತಂದರೆ, ಈಗ ಸಂಪತ್ ಲಕ್ಷ್ಮಿ ಅಂತಂದರೆ ಸಂಪತ್ತು ಅಂದರೆ ಸಂಪತ್ತು, ಸಮೃದ್ಧಿ, ಐಶ್ವರ್ಯ. ಆದರೆ ನಾವೇನು ಕರಿತೀವಿ ಅಂತಂದರೆ ಸಂಪತ್ ಗೌರಿ ಅಥವಾ ಶುಕ್ರ ಗೌರಿ ಅಂತ ಕರಿತೀವಿ. ಈಗ ಗೌರಿ ಅಂತ ಬಂದ ತಕ್ಷಣ ನಾವು ಏನು ಅಂದ್ಕೊಳ್ತೀವಿ ಅಂದರೆ, ಗೌರಿ ಅಂದರೆ ಅದು ಪಾರ್ವತಿ ದೇವಿಯ ಒಂದು ರೂಪ. ಅಂದರೆ ಸರಳವಾಗಿ ಹೇಳಬೇಕಂದ್ರೆ ಶಿವನ ಒಂದು ಸಹಧರ್ಮಿಣಿ. ಹಾಗೆ ಲಕ್ಷ್ಮಿ ಅಂತ ಬಂದಾಗ ವಿಷ್ಣುವಿನ ಸಹಧರ್ಮಿಣಿ. ಹಾಗಾಗಿ ಇಬ್ಬರು ಬೇರೆ ಆಗ್ತಾರೆ, ಆದರೆ ಪೂಜೆ ಮಾಡಿದಾಗ ಸಾಮ್ಯತೆ ಇರುತ್ತೆ. ಯಾವ ರೀತಿ ಅಂತಂದರೆ, ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಸಂಪತ್ತು ಮತ್ತು ಸಮೃದ್ಧಿಯ ತತ್ವವಾಗಿ ನಾವು ಲಕ್ಷ್ಮೀ ಪೂಜೆ ಮಾಡ್ತೇವೆ. ಆದರೆ ಗೌರಿ ದೇವಿ ಪೂಜೆ ಮಾಡಿದಾಗ ಶಕ್ತಿ, ಸೌಭಾಗ್ಯ ಮತ್ತು ಮಂಗಳದ ತತ್ವವಾಗಿ ನಾವು ಶುಕ್ರ ಗೌರಿಯನ್ನು ಪೂಜೆ ಮಾಡ್ತೇವೆ. ಎರಡೂ ಕೂಡ ನಾವು ಶುಕ್ರವಾರವೇ ಮಾಡೋದ್ರಿಂದ ನಮಗೆ ಈ ಪೂಜೆಯಲ್ಲಿ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣಂತೆ. ದೇವ್ರ ಬಗ್ಗೆ ತಿಳ್ಕೊಂಡ್ವಿ, ನಿಮಗೆ ತುಂಬ ವ್ಯತ್ಯಾಸಗಳಲ್ಲ, ಸಹಜವಾಗಿ ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿರುವಂಥ ವಿಚಾರಗಳು ಇದಾಗಿರುತ್ತದೆ. ತುಂಬ ಜನರಲ್ಲಿ ಗೊಂದಲ ಇರುತ್ತೆ. ಈಗ ವೈಭವ ಲಕ್ಷ್ಮಿ, ವರಮಹಾಲಕ್ಷ್ಮಿ, ಸಂಪತ್ ಗೌರಿ ಎಲ್ಲ ಒಂದೇನಾ ಅನ್ನೋದೊಂದು ವಿಚಾರಗಳು ಇದ್ದೇ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಸಂಕ್ಷಿಪ್ತ ಮಾಹಿತಿ ಕೊಟ್ಟಿದ್ದೇನೆ. ಈಗ ನೋಡಿ, ಮೂರು ಪೂಜೆಗಳನ್ನ ನಾವು ಒಟ್ಟಿಗೆ ಯಾವ ರೀತಿ ಮಾಡೋದು ಅಂತೇಳಿ. ಈಗ ವರಮಹಾಲಕ್ಷ್ಮಿ ಅಂತಂದರೆ ನಿಮಗೆ ಗೊತ್ತಿರುವಂಥದ್ದೇ, ಅಷ್ಟಲಕ್ಷ್ಮಿಯರನ್ನು ನಾವು ಸೇರಿ ಪೂಜೆ ಮಾಡ್ತೇವೆ. ಅಂದರೆ ಅವತ್ತಿನ ದಿವಸ ವಿಶೇಷವಾಗಿ ಆಡಂಬರವಾಗಿ ಲಕ್ಷ್ಮೀ ಅಮ್ಮನವ್ರನ್ನ ನಾವು ಒಂದು ಸಪ್ರೇಟಾಗೇ ನಾವು ಬೇರೆ ರೀತಿಯಲ್ಲೇ ನಾವು ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿ ಬೇರೆಯೇ ಕಳಸವನ್ನಿಟ್ಟು ಪೂಜೆ ಮಾಡ್ತೇವೆ. ಅಂದರೆ ನಾವು ದಿನನಿತ್ಯ ಮಾಡುವಂಥ ಪೂಜೆಯ ಕಳಸದಲ್ಲಿ ನಾವು ಆ ದೇವರ ಪೂಜೆ ಮಾಡೋದಿಲ್ಲ, ಅಂದರೆ ಬೇರೆಯೇ ಇಟ್ಟು ನಾವು ಪೂಜೆ ಮಾಡುವಂಥದ್ದು. ಹಾಗಾದಾಗ ನಾವು ಏನಾಗುತ್ತೆ ಅಂತಂದರೆ, ಈಗ ಮೂರು ಕಳಸ ಇಡಬೇಕಾಗುತ್ತೆ. ಕೆಲವೊಬ್ಬರು ವೈಭವ ಲಕ್ಷ್ಮಿ ಪೂಜೆಗೂ ಕೂಡ ಕಳಸವನ್ನು ಇಟ್ಟೇ ಮಾಡ್ತಾರೆ, ಸಂಪತ್ ಗೌರಿಗೂ ಕೂಡ ಕಳಸ ನಾವು ಇಡಲೇಬೇಕಾಗುತ್ತದೆ. ಹಾಗಾಗಿ ಈಗ ನಾವು ವರಮಹಾಲಕ್ಷ್ಮಿ, ಸಂಪತ್ ಗೌರಿ, ವೈಭವ ಲಕ್ಷ್ಮಿ ಮತ್ತು ದಿನನಿತ್ಯ ಕಳಸ ಇಷ್ಟನ್ನು ನಾವು ಇಟ್ಟಾಗ ನಾವು ಅಷ್ಟನ್ನು ನಾವು ನಿಭಾಯಿಸೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ 3 ಕಳಸ ಮನೇಲಿ ನಾವು ಇಡಲೇಬಾರ್ದು. ಹಾಗಾಗಿ ನಾನು ಇದರಲ್ಲಿ ತಿಳಿಸೋದೇನಪ್ಪ ಅಂತಂದರೆ, ವರಮಹಾಲಕ್ಷ್ಮಿ ಮತ್ತು ಸಂಪತ್ ಗೌರಿ ಕಳಸ ನಾವೇನಿರುತ್ತೋ ಅದು ಒಂದೇ ಇಟ್ಟರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಅದು ಈಗ ದಿನನಿತ್ಯ ಕಳಸ ನಾವು ಇಡಲೇಬೇಕಾಗುತ್ತದೆ, ಯಾಕಂದರೆ ಅದು ನಮ್ಮ ಕುಲದೇವರ ಪೂಜೆ ಆಗಿರುತ್ತದೆ. ಯಾವುದೇ ನಾವೊಂದು ವ್ರತ ಪೂಜೆ ಮಾಡಬೇಕು ಅಂತಂದರೆ ನಮ್ಮ ಕುಲದೇವರು, ಮನೆ ದೇವರ ಪೂಜೆಯನ್ನು ಮಾಡಿಕೊಂಡು, ಗಣೇಶನ ಪೂಜೆ ಮಾಡಿಕೊಂಡು ನಂತರದಲ್ಲಿ ನಾವು ಬೇರೆ ವ್ರತ ಪೂಜೆಗಳನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಹಾಗಾಗಿ ನಾವು ವರಮಹಾಲಕ್ಷ್ಮಿ ಕಳಸ ನಾವೇನು ಇಟ್ಟು ಪೂಜೆ ಮಾಡ್ತಾ ಇರ್ತೀವೋ ಆ ಒಂದು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನಾವು ಲಕ್ಷ್ಮಿ ಮತ್ತು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಸಹ ಇಟ್ಟಿರ್ತೇವೆ, ಗಣೇಶನ ವಿಗ್ರಹವನ್ನು ಸಹ ಇಟ್ಟಿರ್ತೇವೆ. ಹಾಗಾಗಿ ನಾವು ಬೇರೆ ಸಪ್ರೇಟಾಗಿ ನಾವು ಅದನ್ನು ಮತ್ತೆ ಒಂದ್ಸರಿ ಪ್ರತಿಷ್ಠಾಪನೆ ಮಾಡಿದ ನಂತರದಲ್ಲಿ ಅದು ನಮಗೆ ತೆಗೆಯೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು ಏನಪ್ಪ ಅಂತಂದರೆ, ವೈಭವ ಲಕ್ಷ್ಮಿ ಪೂಜೆ ಮಾಡುವಂಥದ್ದು ಸಾಮಾನ್ಯವಾಗಿ ಸಂಜೆಯ ಸಮಯದಲ್ಲೇ. ಹಾಗೆ ಬೆಳಗ್ಗೆ ನಾವು ಏನು ಮಾಡ್ತೇವೆ ಅಂತಂದರೆ ವರಮಹಾಲಕ್ಷ್ಮಿ ಮತ್ತು ಸಂಪತ್ ಗೌರಿ ಪೂಜೆಯನ್ನು ಮಾಡ್ತೇವೆ. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ, ಈಗ ವರಮಹಾಲಕ್ಷ್ಮಿ, ಸಂಪತ್ ಗೌರಿ ಪೂಜೆಯಲ್ಲೂ ಕೂಡ ನಾವು ಒಂದೇ ರೀತಿಯ ಅಷ್ಟೋತ್ತರ ಹೇಳ್ಕೊಳ್ಳೋದು, ಲಕ್ಷ್ಮಿ ಅಷ್ಟೋತ್ತರನೇ ನಾವು ಹೇಳ್ಕೊಳ್ಳೋಂಥದ್ದು. ಹಾಗಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಾವು ಏನು ಅಷ್ಟೋತ್ತರ ಮಾಡ್ತೀವೋ ಸೇಮ್ ಅಷ್ಟೋತ್ತರ ಇರುತ್ತೆ. ಆದರೆ ಪುಸ್ತಕಗಳಲ್ಲಿ ಕಥೆಗಳು ಬೇರೆ ಇರುತ್ತೆ, ಕಥೆ ನಾವು ಓದಲೇಬೇಕಾಗುತ್ತದೆ. ವರಮಹಾಲಕ್ಷ್ಮಿ ಕಥೆನೂ
ಓದ್ಕೋಬೇಕಾಗುತ್ತದೆ, ಸಂಪತ್ ಗೌರಿ ಪೂಜೆಯ ಕಥೆಯನ್ನು ಸಹ ಓದ್ಕೋಬೇಕಾಗುತ್ತದೆ. ಪ್ರಸಾದ ಸೇಮ್ ಇರುತ್ತೆ. ನಾವೇನು ಬೆಳಗ್ಗೆ ಹಬ್ಬದ ಅಡುಗೆ ಮಾಡಿರ್ತೀವೋ ಅದೆಲ್ಲವನ್ನು ಇಟ್ಟು ನಾವು ಈ ಸಂಪತ್ ಗೌರಿ ಮತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಮಂಗಳಾರತಿ ಮಾಡಿ ಕಳಸವನ್ನು ಬೆಳಗಬೇಕಾಗುತ್ತದೆ. ಕಳಸದ ಬಗ್ಗೆನೂ ಕೂಡ ನಾನು ಮಾಹಿತಿ ಕೂಡ ತುಂಬ ವಿಚಾರಗಳಿವೆ, ಅದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೇನೆ. ಈಗ ನಮಗೆ ಸಂಪತ್ ಗೌರಿ ಮತ್ತು ವರಮಹಾಲಕ್ಷ್ಮಿ ಪೂಜೆ ಆಯಿತು. ಈಗ ವೈಭವಲಕ್ಷ್ಮಿ ಪೂಜೆ ನಾವು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ತುಂಬ ಜನ ಕಳಸ ಇಟ್ಟು ಮಾಡ್ತಾ ಇರ್ತೀರಿ. ಅವತ್ತಿನ ದಿವಸ ನೀವು ಕಳಸ ಇಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಾವು ಏನೆಲ್ಲ ಇಟ್ಟಿರ್ತೀವೋ ಅದನ್ನು ನಾವು ಕದಲ್ಸೋದಕ್ಕೆ ಬರೋದೇ ಇಲ್ಲ. ನೀವು ಕಳಸ ಇಡಬೇಕು ಅಂತಂದರೆ ಅಲ್ಲಿ 3 ಕಳಸ ಆಗೋಗ್ಬಿಡುತ್ತೆ. ಒಂದು ಪಕ್ಷದಲ್ಲಿ ನೀವು ದಿನನಿತ್ಯ ಕಳಸ ನಮ್ಮನೇಲಿ ಇಡೋ ಪದ್ಧತಿನೇ ಇಲ್ಲ, ನಾವು ಹಾಗೆ ಮಾಡ್ತೀವಿ ಅಂದರೆ ನಿಮಗೆ ತೊಂದರೆನೇ ಇಲ್ಲ. ವರಮಹಾಲಕ್ಷ್ಮಿ ಪೂಜೆಯ ಜೊತೆಯಲ್ಲಿ ನೀವು ಸಪ್ರೇಟಾಗಿ ಇನ್ನೊಂದು ಕಳಸ ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಆದರೆ ದಿನನಿತ್ಯ ಕಳಸ ಇಡುವಂಥ ಸಂದರ್ಭದಲ್ಲಿ 3 ಕಳಸ ಯಾವತ್ತಿಗೂ ಮನೇಲಿ ಇಡೋದಕ್ಕೆ ಬರೋದೇ ಇಲ್ಲ. ಹಾಗಾಗಿ ನೀವು ಏನು ಮಾಡ್ಬೋದು ಅಂತಂದರೆ, ವರಮಹಾಲಕ್ಷ್ಮಿ ಕಳಸೋದು ಈಗ ನೀವು ಇನ್ನೊಂದು ನಿಮಗೆ ವಿಚಾರ ಹೇಳಲೇಬೇಕು. ನಾವು ಸಂಪತ್ ಗೌರಿನೂ ಇಡ್ತೀವಿ ಅಂತ ಅನ್ನೋದಾದರೆ ಒಳ್ಳೆಯದೇ, 4 ಕಳಸ ಇಡ್ಬೋದು, ಆದರೆ 3 ಕಳಸ ಇಡಬಾರ್ದು. ವರಮಹಾಲಕ್ಷ್ಮಿ ಕಳಸ, ದಿನನಿತ್ಯ ಕಳಸ, ಸಂಪತ್ ಗೌರಿ ಕಳಸ, ವೈಭವಲಕ್ಷ್ಮಿ ಕಳಸ. ಆದರೆ ನಿಭಾಯಿಸೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಒಂದು ಕಳಸ ಇಟ್ಟು ಪೂಜೆ ಮಾಡಬೇಕಾದ್ರೇ ಅದ್ರದ್ದು ಒಂದು ದೈವಿಕ ಶಕ್ತಿ ಏನಿರುತ್ತೆ ತುಂಬಾ ಇರುತ್ತೆ. ನಾವು ಅದನ್ನು ತುಂಬಾ ಒಂದು ಮಡಿಯಿಂದ ಒಂದು ಭಕ್ತಿಯಿಂದ ನಾವು ಪೂಜೆ ಮಾಡಬೇಕಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಮಗೆ ಇದೊಂದು ಸರಳವಾಗಿ ಹೋಗ್ಬಿಡುತ್ತೆ. ಯಾಕಂದರೆ ಎಲ್ಲನೂ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನಾವು ಎಲ್ಲ ದೇವರನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅದೇ ಒಂದು ಜಾಗದಲ್ಲಿ ನಾವು ವರಮಹಾಲಕ್ಷ್ಮಿ, ಸಂಪತ್ ಗೌರಿ ಮತ್ತು ವೈಭವಲಕ್ಷ್ಮಿ ಒಟ್ಟಿಗೆ ಮಾಡ್ಕೊಂಡ್ಬಿಡ್ಬೋದು. ಹಾಗಾಗಿ ಸಂಜೆಯ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಇಟ್ಟಿರುವ ಪ್ರಸಾದನೇ ಸಂಜೆ ಇಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಸಂಜೆ ವೈಭವಲಕ್ಷ್ಮಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರ್ಬೋದು, ವೈಭವಲಕ್ಷ್ಮಿ ಪೂಜೆಯ ಪುಸ್ತಕದ ಮಧ್ಯದಲ್ಲಿ ವೈಭವಲಕ್ಷ್ಮಿದೇನೆ ಶ್ರೀಚಕ್ರ ಇರುವಂಥ ಒಂದು ನೀವು ಚಿತ್ರವನ್ನು ನೋಡಿರ್ತೀರಿ, ದೇವರ ಚಿತ್ರವನ್ನು ನೋಡಿರ್ತೀರಿ. ಆ ಒಂದು ಪುಸ್ತಕವನ್ನು ನೀವು ಕಳಸದ ಪಕ್ಕದಲ್ಲಿ, ಅಂದರೆ ನೀವೇನು ವರಮಹಾಲಕ್ಷ್ಮಿ ಕಳಸ ಇಟ್ಟಿರ್ತೀರ ಅದ್ರ ಕೆಳಭಾಗದಲ್ಲಿ ಲಕ್ಷ್ಮೀ ವಿಗ್ರಹ ಇಟ್ಟಿರ್ತೀರಲ್ಲ, ಅಲ್ಲಿ ಆ ಒಂದು ಪುಸ್ತಕವನ್ನಿಟ್ಟು ಅಲ್ಲೇ ಕೂತ್ಕೊಂಡು ನೀವು ಅರ್ಚನೆ ಮಾಡ್ಕೊಳ್ಳಿ. ಮತ್ತೊಮ್ಮೆ ಅರ್ಚನೆ ಮಾಡಲೇಬೇಕು, ಯಾಕಂದರೆ ಇದು ವೈಭವಲಕ್ಷ್ಮಿ ಪೂಜೆ ಆಗಿರುತ್ತದೆ. ಹಾಗಾಗಿ ಮತ್ತೊಮ್ಮೆ ಅರ್ಚನೆಯನ್ನು ಮಾಡಿಕೊಂಡು ಮತ್ತೆ ಬೇರೆ ಪ್ರಸಾದವನ್ನು ಇಡಬೇಕು. ಪ್ರಸಾದ ಅಂದರೆ ವಿಶೇಷವಾಗಿ ಅಂತಲ್ಲ, ಮೊಸರನ್ನ ಅಥವಾ ಒಂದು ಪಂಚಾಮೃತ ರೆಡಿ ಮಾಡಿಡ್ಬೋದು, ಅಥವಾ ದಾಳಿಂಬೆ ಹಣ್ಣು ಇಡ್ಬೋದು. ಈ ಥರ ಸರಳವಾಗಿ ನೀವು ಸಂಜೆ ಒಂದು ಪ್ರಸಾದ ಮಾಡಬೇಕಾಗುತ್ತದೆ. ಆಮೇಲೆ ನೀವು ವರಮಹಾಲಕ್ಷ್ಮಿ ಇನ್ನೊಂದು ಹೇಳಬೇಕು, ವರಮಹಾಲಕ್ಷ್ಮಿ ಪೂಜೆ ಮಾಡಿದ ದಿವಸನೇ ನೀವು ಸಂಜೆನೇ ಕಳಸ ಕದಲಿಸ್ತೀವಿ ಅಂತಂದರೆ ಪ್ರಸಾದ ಮಾಡಿನೇ ನೀವು ಕದಲಿಸ್ಬೇಕಾಗುತ್ತದೆ. ಹಾಗಾಗಿ ವೈಭವಲಕ್ಷ್ಮಿ ಪೂಜೆಯಲ್ಲೂ ಅದು ಎರಡೂ ಒಟ್ಟಿಗೆ ಆಗೋಗ್ಬಿಡುತ್ತೆ. ಈಗ ವೈಭವಲಕ್ಷ್ಮಿ ಪೂಜೆಗೆ ಸಪ್ರೇಟಾಗೇ ಒಂದು ಪ್ರಸಾದ ಸಂಜೆ ಹೊತ್ತು ಮಾಡಿ ಕಥೆಯನ್ನು ಓದಿ ಅಷ್ಟೋತ್ತರ ಅದೇ ಆಗಿರುತ್ತೆ, ಲಕ್ಷ್ಮಿ ಅಷ್ಟೋತ್ತರ ಅದೇ ಆಗಿರುತ್ತೆ. ಮತ್ತೊಮ್ಮೆ ಅಷ್ಟೋತ್ತರ ಮಾಡಿಕೊಂಡು ಪ್ರಸಾದವನ್ನಿಟ್ಟು ವೈಭವಲಕ್ಷ್ಮಿ ಕಥೆಯನ್ನು ಓದಿ ಮಂಗಳಾರತಿಯನ್ನು ಬೆಳಗಿ ಕಳಸವನ್ನು ಬೆಳಗಿ ನಂತರದಲ್ಲಿ ನೀವು ಮನೆಗೆ ಬಂದಂಥ ಮುತ್ತೈದರಿಗೆ ಕುಂಕುಮವನ್ನು ಕೊಟ್ಟು ನಂತರದಲ್ಲಿ ರಾತ್ರಿ ಅವರೆಲ್ಲ ಹೋದ ಮೇಲೆ ನೀವು ಕೆಂಪಾರತಿಯನ್ನು ಮಾಡಬೇಕಾಗುತ್ತದೆ. ಅಲ್ಲಿಗೆ ನಿಮಗೆ ಸಂಪತ್ ಗೌರಿ, ವೈಭವಲಕ್ಷ್ಮಿ, ವರಮಹಾಲಕ್ಷ್ಮಿ 3 ದೇವರಿಗೂ ಒಟ್ಟಿಗೆ ನೀವು ಕೆಂಪಾರತಿ ಮಾಡಿದಂತ ಆಗುತ್ತದೆ. ಹಾಗೆಯೇ ಈಗ ಸಂಜೆ ವೈಭವಲಕ್ಷ್ಮಿ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂತೇಳಿ ಎಲ್ಲರೂ ಮನೆಗೆ ಕುಂಕುಮಕ್ಕೆ ಬಂದಿರ್ತಾರೆ. ಆವಾಗ ನೀವು ಕೆಲವೊಬ್ಬರಿಗೆ ಪದ್ಧತಿ ಏನಪ್ಪ ಅಂತಂದರೆ, ಅವ್ರ ಮನಸ್ಸಿನಲ್ಲಿ ಈಗ ವೈಭವಲಕ್ಷ್ಮಿ ಪುಸ್ತಕ ತೆಗೆದುಕೊಂಡು ಮನೆಗೆ ಹೋಗ್ಬಿಟ್ರೆ ನಾವು ಸಹ ಪೂಜೆ ಮಾಡಬೇಕಾಗುತ್ತೆ ಅಂತ ಅದನ್ನು ತೆಗೆದುಕೊಳ್ಳೋಕ್ಕೆ ಇಷ್ಟಪಡಲ್ಲ. ನೀವು ಆಗಿದ್ದಾಗ ಅವ್ರಿಗೆ ಒತ್ತಾಯ ಮಾಡೋದಕ್ಕೆ ಹೋಗಬೇಡಿ. ನೀವು ಏನು ಮಾಡಿ ಅಂದರೆ, ಯಥಾ ಪ್ರಕಾರ ವೈಭವಲಕ್ಷ್ಮಿ ಪೂಜೆ ಮಾಡಿ ಮನೆಗೆ ಬಂದಂಥ ಮುತ್ತೈದರಿಗೆಲ್ಲ ಕುಂಕುಮ ಕೊಟ್ಟು, ಬೇಕಾದರೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಾತ್ರ ಎಲ್ಲರೂ ಕೂಡ ತೆಗೆದುಕೊಳ್ತಾರೆ. ಯಾರೂ ಕೂಡ ದೇವರ ಮುಂದೆ ಇಲ್ಲ ಅನ್ನಲ್ಲ. ಅಲ್ಲಿ ನೀವು ತಾಂಬೂಲ ಜೊತೆಗೆ ಒಂದು ಪುಸ್ತಕವನ್ನು ಇಟ್ಟು ಸಹ ನೀವು ಕುಂಕುಮ ಕೊಡ್ಬೋದು. ನಾನು ಈ ವರಮಹಾಲಕ್ಷ್ಮಿ ಹಬ್ಬ ಅಂತಲ್ಲ, ಬೇರೆ ಯಾವುದೇ ಒಂದು ದಿವಸದಲ್ಲೂ ಕೂಡ ನೀವು ವೈಭವಲಕ್ಷ್ಮಿ ಪೂಜೆ ಮಾಡಿದಾಗ ನೀವು ಇದನ್ನೇ ಪಾಲನೆ ಮಾಡ್ಬೋದು. ಯಾಕಂದರೆ ತುಂಬ ಜನದಲ್ಲಿ ಒಂದು ಮೂಢನಂಬಿಕೆ, ಪುಸ್ತಕ ಇಸ್ಕೋಬಾರ್ದು ಅಂತೇಳಿ. ದೇವ್ರ ಪುಸ್ತಕ ಮನೇಲಿದ್ದಷ್ಟು ನಮಗೇನೆ ಫಲ ಜಾಸ್ತಿ, ಆದರೆ ಅದು ಅವ್ರಿಗೆ ಗೊತ್ತಿರಲ್ಲ. ನೀವು ಆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕುಂಕುಮವನ್ನು ಕೊಟ್ಟು ಬರೋದು ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನೀವು ಸಂಪತ್ ಗೌರಿ ಪೂಜೆ ಮಾಡಿದ್ರು ಅದೇ ಫಲ ಸಿಗುವಂಥದ್ದು, ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರು ಕೂಡ ಅದೇ ನಿಮಗೆ ವರ ಸಿಗುವಂಥದ್ದು, ಅನುಗ್ರಹ ಸಿಗುವಂಥದ್ದು, ವೈಭವಲಕ್ಷ್ಮಿ ಪೂಜೆ ಮಾಡಿದ್ರು ಕೂಡ ಅದೇ ವರ ಸಿಗುವಂಥದ್ದು. ಹಂಗಾಗಿ 3 ದೇವರಲ್ಲಿ ನಿಮಗೆ ವ್ಯತ್ಯಾಸ ಬೇಡ. ಎಲ್ಲ ದೇವರನ್ನು ಒಟ್ಟಿಗೆ ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಸಪ್ರೇಟಾಗಿ ಕಳಸ ಇಡಬೇಕು ಆ ಥರ ಇಲ್ಲ, ಪ್ರಸಾದ ಬೇರೆ ಮಾಡಬೇಕು ಅಂತ ಇಲ್ಲ. ಒಟ್ಟಿಗೆ ಇಟ್ಟು ನೀವು ಎಲ್ಲ ದೇವರುಗಳ ಪೂಜೆನೂ ಕೂಡ ಮಾಡ್ಬೋದು. ಇದರಲ್ಲಿ ವ್ಯತ್ಯಾಸಗಳು ಸಹ ಏನು ಹೆಚ್ಚಿನ ಮಟ್ಟದಲ್ಲಿ ಇಲ್ಲ. ನಿಮಗೆ ಪ್ರಾರಂಭದಲ್ಲೇ ತಿಳಿಸಿದ್ದೇನೆ ಯಾವ ಥರ ವ್ಯತ್ಯಾಸ ಅಂತೇಳಿ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಆದರೂ ಕೂಡ ನೀವು ಒಂದು ಮೆಸೇಜ್ ಮಾಡಿ, ನಾನು ಅದಕ್ಕೆ ಖಂಡಿತ ಉತ್ತರ ಕೊಡ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ನನ್ನ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.